ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಇವತ್ತು ಸೂರ್ಯ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿ ಪ್ರವೇಶ ಆಗ್ತಾ ಇದೆ. 13ನೇ ತಾರೀಕು ಫೆಬ್ರವರಿ ಪ್ರವೇಶ ಆದರೆ 15ನೇ ತಾರೀಕು ಮಾರ್ಚ್ವರೆಗೂ ಕೂಡ ಸೂರ್ಯ ಕುಂಭರಾಶಿನಲ್ಲಿ ಫಲ ಕೊಡ್ತಾನೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ಯಾರಿಗೆ ನಡೀತಾ ಇರುತ್ತೋ ಅವ್ರು ಹೇಳ್ತಕ್ಕಂಥ ಫಲ 20ರಿಂದ 30% ಅಪ್ಲೈ ಆಗುತ್ತೆ. ಸೊ ಸೂರ್ಯ ಒಂಥರ ಆತ್ಮವಿಶ್ವಾಸಕ್ಕೆ ಕಾರಕ ಅಂತ ಹೇಳ್ತಾರೆ. ಜಾತಕದಲ್ಲಿ ಕೇಂದ್ರ ತ್ರಿಕೋನದಲ್ಲಿದ್ರೆ ಅವರಲ್ಲಿ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿ. ಅದು ಡಿಗ್ರಿ ವೈಸ್ ತಗೊಂಡ್ರು ಕೂಡ ಇದ್ದೇ ಇರುತ್ತೆ. ಸೊ ಹಾಗೆ ನಮಗೆ ಗೋಚಾರ ಫಲ ಅಂತಕ್ಕಂಥದ್ದು ಆ್ಯಡ್ ಆನ್ ಆಗುತ್ತೆ ನಮ್ಮ ಜಾತಕಕ್ಕೆ. ಉಳಿದ 70% ನಿಮ್ಮ ಜಾತಕ ಫಿಕ್ಸ್ಡ್. ಅಂದರೆ ಒಂದು ಆಗ್ತಕ್ಕಂಥ ಇವೆಂಟ್ನ ಜಾತಕದಲ್ಲಿ 70% ಭಗವಂತ ಕೊಟ್ಟಿರ್ತಾನೆ. ಇದು ಅದಕ್ಕೆ ಆ್ಯಡ್ ಆನ್ ಆಗಿ ಪೂರ್ತಿ ಆಗುತ್ತಾ ಇಲ್ಲ ಅದ್ರಲ್ಲಿ ಡೌನ್ ಆಗುತ್ತಾ ಅಂತಕ್ಕಂಥದ್ದನ್ನ ಹೇಳುತ್ತೆ. ಸೊ ಇವಾಗ 12 ಲಗ್ನಗಳನ್ನು ನೋಡ್ಕೊಂಡು ಹೋಗ್ಬೋಣ. ಏನು ಮಾಡ್ತದೆ ಸೂರ್ಯ ಅಂತ. ಎಜುಕೇಷನ್ ರಿಲೇಟೆಡ್ ಮೇಷ ಲಗ್ನ ತುಂಬ ಅದ್ಭುತವಾಗಿ ಎಜುಕೇಷನ್ ಮಾಡ್ತಾರೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ. ಬಿಸ್ನೆಸ್ಸಲ್ಲಿರೋರ್ಗೂ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೆ ತುಂಬ ಆಫರ್ಸ್ ಬರುತ್ತೆ. ಬಟ್ ಸೆಲೆಕ್ಟ್ ಮಾಡ್ಕೋಬೇಕಾ ಬೇಡ ಅನ್ನೋ ಗೊಂದಲಗಳು. ಲವ್ ಮ್ಯಾರೇಜ್ ಎಕ್ಸಲೆಂಟ್, ಲವ್ ಆಗೋರಿಗೆ ಎಕ್ಸಲೆಂಟ್. ಆರೋಗ್ಯ ಮಾತ್ರ ವೆರಿ ವೆರಿ ಎಕ್ಸಲೆಂಟ್. ಸಮಸ್ಯೆ ಇದ್ರೂ ಕೂಡ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಗಿ ವೃಷಭ ಲಗ್ನದವರಿಗೆ ಎಜುಕೇಷನ್ ನೇಮ್ ಅಂಡ್ ಫೇಮ್ ಹೆಚ್ಚಾಗುತ್ತೆ. ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಆಫರ್ ಇತ್ತು ಅಂದರೆ. ಬಿಸ್ನೆಸ್ ಮಾಡೋರಿಗೆ ನೇಮು ಫೇಮು ವಿತ್ ದುಡ್ಡು. ಮದುವೆ ಜೀವನ ಸಿಕ್ಕಾಪಟ್ಟೆ ಈಗೋ ಕ್ಲಾಶು, ಸಪ್ರೇಷನ್ ಆಗೋ ಸಾಧ್ಯತೆ, ಗಲಾಟೆಗಳು ಹೆಚ್ಚು. ಮದುವೆ ಹುಡುಕ್ತಾರೋರಿಗೆ ಸಟ್ಟೆ ಆಗಲ್ಲ. ಯಾವ್ದಾದ್ರು ಒಂದು ವಿಚಾರದಲ್ಲಿ ಕ್ಯಾನ್ಸಲ್ ತೋರಿಸ್ತಾ ಇದೆ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ. ವೃಷಭ ತಲೆನೋವು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಆಗಿದೆ. ಜಾಬ್ ಮಾಡೋರಿಗೆ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಬಟ್ ಮೀಡಿಯಮ್. ಬಿಸ್ನೆಸ್ ಮಾಡೋರಿಗೆ ಹಣ ಮೀಡಿಯಮ್ ಆಗಿ ಬರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಎಫರ್ಟ್ಸ್ ಕೂಡ ಹಾಕಬೇಕು. ಮದುವೆ ಜೀವನ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನ ಕೂಡ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯನೂ ಕೂಡ ತುಂಬ ಉತ್ತಮ. ಸಮಸ್ಯೆ ಇದ್ರೆ ಮೆಡಿಸಿನ್ ಸಿಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನದವರಿಗೆ ಸ್ವಲ್ಪ ಅಬ್ಸ್ಟೆಕಲ್ಸ್ ಜಾಸ್ತಿ. ಎಜುಕೇಷನ್ ಅಬ್ಸ್ಟೆಕಲ್. ಜಾಬಲ್ಲಿದ್ರೆ ಸ್ವಲ್ಪ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ. ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ. ದುಡ್ಡು ಜೋರಾಗಿ ಒಂದ್ಸಲ ಬಂದು ಟೆನ್ಷನ್ ಕೊಡ್ಬೋದು, ಇಲ್ಲ ದುಡ್ಡು ಸಡನ್ನಾಗಿ ಡ್ರಾಪ್ ಆಗಿ ಟೆನ್ಷನ್ ಕೊಡ್ಬೋದು. ಜಾಬಲ್ಲಿ ಸ್ವಲ್ಪ ಶತ್ರುಗಳು, ಗೊತ್ತಿಲ್ಲದೆ ಇರೋ ಶತ್ರುಗಳು ಜಾಸ್ತಿ ಆಗ್ತಾರೆ. ಹಾಗೆ ಬಿಸ್ನೆಸ್ಸಲ್ಲಿ ಸಡನ್ ಲಾಸು, ಸಡನ್ ಸ್ಟಕ್ಕು, ಸಡನ್ ಲಾಭ ಹೆಂಗೆ ಬೇಕಾದ್ರೂ ವರ್ಕ್ ಆಗುತ್ತೆ. ಮದುವೆ ಜೀವನ ಸ್ವಲ್ಪ ಗಲಾಟೆ, ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ರೆ ಇಂಟ್ರೆಸ್ಟೇ ಬರಲ್ಲ. ಇಂಟ್ರೆಸ್ಟ್ ಬಂದಿದ್ದು ಅಲ್ಲೇನೋ ಸಮಸ್ಯೆ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ. ತಲೆನೋವು ಹೆಚ್ಚಾಗ್ತಕ್ಕಂಥದ್ದು, ಕಣ್ಣೋವು ಹೆಚ್ಚಾಗ್ತಕ್ಕಂಥದ್ದು, ಹೀಟು, ಸ್ವಲ್ಪ ಗ್ಯಾಸ್ಟಿಕ್ಕು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹ ಲಗ್ನ. ಎಜುಕೇಷನ್ ಉತ್ತಮ, ಜಾಬ್ ಉತ್ತಮ, ಬಿಸ್ನೆಸ್ ಎಕ್ಸಲೆಂಟು. ಹಾಗೆ ಮದುವೆ ಜೀವನ ತುಂಬ ಉತ್ತಮ. ಗಲಾಟೆ ಇದ್ರೂ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇರೋರ್ಗೂ ಉತ್ತಮ, ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಮೀಡಿಯಂ. ಹಾಗೆ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ. ಜಾಬಲ್ಲಿರೋರಿಗೆ ಚೆನ್ನಾಗಿದೆ. ಜಾಬ್ ಹುಡುಕ್ತಿರೋರ್ಗೂ ಜಾಬ್ ಸಿಗ್ತಕ್ಕಂಥದ್ದು. ಸ್ವಲ್ಪ ಕಡಿಮೆ ಸ್ಯಾಲ್ರಿ ಸಿಗ್ಬೋದು, ಇಲ್ಲ ದೂರ ಸಿಗ್ಬೋದು. ಕಾಂಪ್ರಮೈಸ್ ಆಗಬೇಕು ಸಾಧ್ಯತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಖರ್ಚು ಹೆಚ್ಚಾಗಿ ತೋರಿಸ್ತಾ ಇದೆ. ಮದುವೆ ಜೀವನ ಸಪ್ರೇಷನ್ ಆಗೋ ಸಾಧ್ಯತೆ, ಗಲಾಟೆಗಳು ಹೆಚ್ಚು, ಕಿರಿಕಿರಿ ಹೆಚ್ಚು. ಮದುವೆಗೆ ಹುಡುಕ್ತಾ ಇರೋರು ಕೂಡ ಸಟ್ಟೆ ಆಗಲ್ಲ, ಸಮಸ್ಯೆಗಳು ಹೆಚ್ಚು. ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ. ಗ್ಯಾಸ್ಟಿಕ್ಕು, ತಲೆನೋವು, ಕಣ್ಣೋವು ಜಾಸ್ತಿ ಆಗ್ಬೋದು. ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ, ಬಟ್ ಸ್ವಲ್ಪ ಸೋಂಬೇರಿತನ ಬಿಡಬೇಕು, ಎಕ್ಸಲೆಂಟ್ ಆಗಿಬಿಡುತ್ತೆ. ಹಾಗೆ ಜಾಬ್ ಸ್ವಲ್ಪ ಕಿರಿಕಿರಿ ತೋರಿಸ್ತದೆ, ಬಟ್ ಲಾಸ್ಟಲ್ಲಿ ಸಾಲ್ವ್ ಆಗುತ್ತೆ. ಹಾಗೆ ಬಿಸ್ನೆಸ್ ರಿಲೇಟೆಡ್ ಹಣ ರೊಟೇಷನ್ ಕಷ್ಟದಿಂದ ಒಳ್ಳೆ ದುಡ್ಡು ಬರುತ್ತೆ, ಬಟ್ ಇಂಟೆಲಿಜೆಂಟ್ ಯಾರು ಯೂಸ್ ಮಾಡ್ತೀರಾ ತಮ್ಮ ಬುದ್ಧಿಯಿಂದ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನ ಪ್ರೀತಿ ಅತಿ ಹೆಚ್ಚಾಗಿ ಸ್ವಲ್ಪ ಸಣ್ಣ ಪುಟ್ಟ ಜಗಳ ತೋರಿಸ್ತಾ ಇದೆ, ಬಟ್ ಗುಡ್ ಕಾಂಬಿನೇಷನ್. ನನ್ನ ಹಸ್ಬೆಂಡ್ಗೆ ನಾನು ಈ ರೀತಿ ನನ್ನ ಪ್ರೀತಿನ ತೋರಿಸ್ಬೇಕು ಅಥವಾ ನನ್ನ ಹೆಂಡತಿಗೆ ತೋರಿಸ್ಬೇಕು, ಎಕ್ಸಲೆಂಟ್ ಟೈಮು. ಬಟ್ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಮಾಡ್ಕೋಬಾರ್ದು ಸಡನ್ನಾಗಿ ಮಾತಾಡಿ. ಎಲ್ಲವೂ ಚೆನ್ನಾಗಿದೆ, ಒಂದು 10% ಅಷ್ಟು ಸಣ್ಣ ಪುಟ್ಟ ನೆಗೆಟಿವ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಹಾಗೆ
ಮದುವೆ ಹುಡುಕ್ತಾರು ತುಂಬ ಸೆಲೆಕ್ಟಿವ್ ಆಗ್ತಾರೆ. ಸಿಕ್ಕಾಪಟ್ಟೆ ಆಫರ್ಸ್ ಇದ್ರು ಕೂಡ ಒಪ್ಕೊಳ್ಳೋಕೆ ಕಷ್ಟ. ಲವ್ ಮ್ಯಾರೇಜ್ ಈಸಿ ಅಥವಾ ಲವ್ಗೆ ಬೀಳ್ತಕ್ಕಂಥದ್ದು ಈಸಿ. ತುಲಾ ಲಗ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಸಮಸ್ಯೆ ಇದ್ರೆ ಸಾಲ್ವ್ ಔಟ್ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತ. ಹಾಗೆ ಜಾಬಲ್ಲಿರೋರಿಗೆ ಸಣ್ಣ ಪುಟ್ಟ ಆಲಸ್ಯ ತೋರಿಸ್ತಾ ಇದೆ, ಸ್ವಲ್ಪ ಲೇಸಿನೆಸ್ ತೋರಿಸ್ತಾ ಇದೆ, ಬಟ್ ಮೀಡಿಯಂ ಗುಡ್. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹಣ ಬರುತ್ತೆ, ಬಟ್ ಮೀಡಿಯಮ್ ಬರುತ್ತೆ. ಮದುವೆ ಜೀವನ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಈಗೋ ಕ್ಲಾಶು, ತಾಯಿಯಿಂದ ಸಮಸ್ಯೆ, ಅತ್ತೆಯಿಂದ ಸಮಸ್ಯೆ, ಏನೋ ಒಂದು ಸಮಸ್ಯೆ ಮದುವೆ ಜೀವನದಲ್ಲಿ. ಹಾಗೆ ಮದುವೆಗೆ ಒಳ್ಳೆ ಸಂಬಂಧಗಳು ಬರಲ್ಲ. ಸುಮ್ಮನೆ ತಾಯಿಗೋಸ್ಕರ ಹೂ ಅನ್ನೋದು, ಅವ್ರಿವ್ರಿಗೋಸ್ಕರ ಹೂ ಅನ್ನೋದೇ ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ. ವೃಶ್ಚಿಕ ಲಗ್ನ ಗ್ಯಾಸ್ಟ್ರಿಕ್ಕು, ಸ್ವಲ್ಪ ಹೀಟು, ಸ್ವಲ್ಪ ಹಾರ್ಟ್ ರಿಲೇಟೆಡ್ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪಿರ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ, ಎಫರ್ಟ್ ಜಾಸ್ತಿ ಆಗುತ್ತೆ, ಮೀಡಿಯಂ ಟೈಮ್. ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕಬೇಕು, ಮೀಡಿಯಂ ಲಾಭ. ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿದೆ, ಸ್ವಲ್ಪ ಮಾತುಕತೆ ನೋಡ್ಕೊಂಡು ಆಡಬೇಕು, ಓಕೆ. ಬಟ್ ಎಂಗೇಜ್ಮೆಂಟ್ ಮಾತುಕತೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಚೆನ್ನಾಗಿದೆ. ಹಾಗೆ ಮದುವೆ ಜೀವನ ಮೀಡಿಯಂ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಜಾಬಲ್ಲಿರೋರಿಗೆ ಮೀಡಿಯಮ್ ಆಗಿದೆ. ಬಿಸ್ನೆಸ್ಸಲ್ಲಿರೋರಿಗೆ ಒಳ್ಳೆ ಹಣ ಬರುತ್ತೆ. ಮದುವೆ ಜೀವನ ಉತ್ತಮವಾಗಿದೆ. ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಒಳ್ಳೆ ಟೈಮು. ಸಣ್ಣ ಪುಟ್ಟ ಅಡಚಣೆ ಬರುತ್ತೆ, ಬಟ್ ಕ್ಲಿಯರ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್. ಸ್ವಲ್ಪ ಫುಡ್ನ ನೋಡ್ಕೊತೀನಿ, ಸಮಸ್ಯೆಗಳಾಗ್ತಕ್ಕಂಥದ್ದು. ನಿಮಗೆ ಆರೋಗ್ಯ ಸಮಸ್ಯೆ ಆದರೆ ಫುಡ್ಡಿಂದನೇ ಬಂದಿರುತ್ತೆ ಈ ಒಂದು ತಿಂಗಳಲ್ಲಿ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ತೋರಿಸ್ತಾ ಇದೆ. ಸೆಲ್ಫ್ ಎಫರ್ಟ್ ಹಾಕಿ ಮನ್ಸು ಮಾಡಿದರೆ ಎಲ್ಲವೂ ಮ್ಯಾನೇಜ್ ಮಾಡ್ತೀರಾ, ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಕ್ಲೈಂಟ್ಸ್ ಹೆಚ್ಚಾಗುತ್ತೆ. ಸುಮ್ಮನೆ ಲೇಸಿನೆಸ್ ತೋರಿಸಿದ್ರೆ, ಫೋಕಸ್ ಇಲ್ಲ ಅಂದರೆ ಕಡಿಮೆ ದುಡ್ಡು. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ. ಸೈಲೆಂಟ್ ಆಗಿದ್ರೆ ಒಳ್ಳೇದಾಗುತ್ತೆ, ಸೈಲೆಂಟ್ ಆಗಿಲ್ಲ ಅಂದರೆ ಸ್ವಲ್ಪ ಕೆಟ್ಟದ್ದೇ. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಂಬಂಧಗಳೇ ಬರಲ್ಲ. ತುಂಬ ಆಫರ್ಸ್ ಬರುತ್ತೆ, ಸೆಟ್ಟೇ ಆಗಲ್ಲ. ಅವ್ರು ಒಪ್ಪಿರ ನೀವು ಒಪ್ಪಲ್ಲ, ನೀವು ಒಪ್ಪಿರ ಅವ್ರು ಒಪ್ಪಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ ಕುಂಭ. ಹಾಗೆ ಲಾಸ್ಟ್ ಒನ್ ಮೀನ ಲಗ್ನ. ತುಂಬ ಖರ್ಚು ಈ ಒಂದು ತಿಂಗಳು. ಟೆನ್ಷನ್ ಹೆಚ್ಚು, ಪ್ರೆಷರ್ ಹೆಚ್ಚು, ಕಿರಿಕಿರಿ ಹೆಚ್ಚು. ಎಜುಕೇಷನ್ ಮಾರ್ಕ್ಸ್ ಕಡಿಮೆ ಬರುತ್ತೆ. ಜಾಬಲ್ಲಿ ಟ್ರಾವೆಲ್ ತೋರಿಸ್ತಾ ಇದೆ ಮತ್ತು ಕಿರಿಕಿರಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಲಾಸ್ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸೆಪ್ರೇಷನ್ಗಳಾಗ್ತಕ್ಕಂಥದ್ದು, ಗಲಾಟೆಗಳು, ತುಂಬ ಫೈನಾನ್ಷಿಯಲ್ ಇಶ್ಯೂಸ್ ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ, ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿದೆ. ಹಾಗೆ ಆರೋಗ್ಯ ಚೆನ್ನಾಗಿಲ್ಲ. ಸ್ವಲ್ಪ ಕಣ್ಣು ರಿಲೇಟೆಡ್ ನೋಡ್ಕೋಬೇಕು, ತಲೆ ರಿಲೇಟೆಡ್ಡು, ಹೀಟು, ಸೊ ತಲೆನೋವು ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಇಷ್ಟು ವೀಕ್ಷಕರೇ ಸೂರ್ಯನ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.